ಕರ್ನಾಟಕದ ರಾಜಕೀಯವನ್ನ ಕಳೆದ 50 ವರ್ಷಗಳಿಂದಲೂ ಕೂಡ ಅರ್ದು ಕುಡಿದಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರು. ನೆಲ ಜಲ ಭಾಷೆ ವಿಚಾರ ಬಂದಾಗ ಸಂಸತ್ತಲ್ಲಿ ಅದನ್ನು ಮಾತನಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಈ ವಯಸ್ಸಲ್ಲೂ ಕೂಡ ಧ್ವನಿ ಎತ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಅದನ್ನು ಗಮನಿಸಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅನ್ನೋದು ಕೇವಲ ಒಂದಿಬ್ಬರ ಕನಸಾಗಿರಲಿಲ್ಲ, ಇಡೀ ರಾಜ್ಯದ ಕನಸಾಗಿತ್ತು. ಆದರೆ ರಾಜ್ಯದ ರಾಜಕೀಯದಲ್ಲಿ ಬೇರೆ ಬೇರೆ ವಿದ್ಯಮಾನಗಳು ಆಗ್ತಾ ಇದ್ದಾವೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ. ಈ ಹೊತ್ತಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರಿಗೆ ಬಹುತೇಕ ಕಣಕ್ಕಿಳಿಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ರಾತ್ರೋರಾತ್ರಿ ಬಿಜೆಪಿ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಭೋಜೇಗೌಡರಿದ್ದಾರೆ. ಭೋಜೇಗೌಡ್ರೆ, ಬಹಳಷ್ಟು ಹಿರಿಯ ರಾಜಕಾರಣಿ, ನಮ್ಮ ರಾಜ್ಯದಲ್ಲಿ ನಾವು ಕಂಡಂತಹ 2-3 ತಲೆಮಾರುಗಳು ಏಕೈಕ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದಂಥವ್ರು. ಇದು ದೊಡ್ಡ ಚರಿತ್ರೆ. ಅಂಥವ್ರು ಮತ್ತೊಮ್ಮೆ ಹೋಗಿದ್ರೆ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರಗಳಲ್ಲಿ ಹೆಚ್ಚು ಸದ್ದು ಮಾಡ್ತಿದ್ರು, ಧ್ವನಿ ಮಾಡ್ತಿದ್ರು ಅನ್ನುವಂಥ ಒಂದು ಕೂಗು ಕೊರಗಿತ್ತು. ಅದಕ್ಕೆ ಒಂದು ಅವಕಾಶ ಸಿಗ್ಲಿಲ್ವಾ ಅನ್ನುವಂಥ ಒಂದು ಬೇಸರ ಇದೆ. ನೋಡಿ, ಇವತ್ತು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಅದು BJPಯವರ ಪಕ್ಷದ ನಿರ್ಧಾರ. ಯಾಕೆಂದ್ರೆ ನಾವು ಯಾವ ನಂಬರ್ಸ್, ನಮ್ಮ ನಂಬರ್ ಇರೋದೇ 18. ಹಾಗಾಗಿ ನಾವು ಆ ಥರದ್ದೇನು ನಾವು ಬಯಸಿದ್ದು ಅಲ್ಲ. ಅಥವಾ BJPಯವರಿಗೆ ನಾವು ಈ ರೀತಿ ನಮಗೆ ರಾಜ್ಯಸಭಾ ಸ್ಥಾನವನ್ನು ದೇವೇಗೌಡರನ್ನ ಮುಂದುವರಿಸಿ ಅಂತ ನಾವೆಲ್ಲೂ ಕೂಡ ನಾವು ಕೇಳುವಿಲ್ಲ. ದೇವೇಗೌಡರು ಕೂಡ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಟಿಲ್ಲ. ಈ ಸಂದರ್ಭದ ಇರ್ಬೇಕಾದ್ರೆ ಅವರ ಆಯ್ಕೆ, BJPಯವರ ಆಯ್ಕೆ ಬೇರೆ ಆಯ್ಕೆ ಇದೆ, ಅದರಲ್ಲಿ ಗೊಂದಲ ಏನಿಲ್ಲ. ಬಟ್ ಜನಾಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳು ಇಂಥ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅವರಿಗೆ ನಡೆದಾಡೋಕ್ಕೆ ಕಷ್ಟ ಇದ್ದರೂ ಕೂಡ ಪಾರ್ಲಿಮೆಂಟಿಗೆ ವೀಲ್ ಚೇರ್ನಲ್ಲಿ ಹೋಗಿ ಪ್ರತಿನಿಧಿಸಿ ನಮ್ಮ ರಾಜ್ಯವನ್ನು ಅನೇಕ ಸಮಸ್ಯೆಗಳ ಬಗ್ಗೆ, ರಾಜ್ಯ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ನೀರಾವರಿ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಧ್ವನಿ ಎತ್ತಿದ್ದಾರೆ. ಆ ಧ್ವನಿ ಎತ್ತಿದ್ದಕ್ಕೋಸ್ಕರ ಜನರು ದೇವೇಗೌಡರು ಅಲ್ಲಿ ಪಾರ್ಲಿಮೆಂಟ್ರಲ್ಲಿ ಇದ್ದರೆ ಕೇಂದ್ರದ ಗಮನ ಸೆಳೆದು ನಮ್ಮ ನೀರಾವರಿ ಸಮಸ್ಯೆಗಳು ಬಗೆಹರಿತಾ ಇದ್ವು ಏನು ಅಂತ ಆಶಾದಾಯಕವಾಗಿದ್ದರು ಅಲ್ಲಿ. ಹಾಗಾಗಿ ಜನರ ಅಪೇಕ್ಷೆ ಏನಿತ್ತು, ದೇವೇಗೌಡರು ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂದುವರೆದಿದ್ದರೆ ಚೆನ್ನಾಗಿತ್ತು ಅನ್ನೋದು ಜನರ ಅಭಿಪ್ರಾಯ ಇತ್ತು. ಬಟ್ ಅವ್ರ ಪಕ್ಷದ ತೀರ್ಮಾನ ಅವ್ರು ಮಾಡಿದ್ದಾರೆ. ನಾವೇನು ಅವ್ರಿಗೇನು ಅಪೇಕ್ಷೆ ಪಟ್ಟಿದ್ದಲ್ಲ, ನಾವು ಕೇಳಿದ್ದು ಅಲ್ಲ. ಹಾಗಾಗಿ ಯಾವುದೇ ಥರದ ಗೊಂದಲ ಇಲ್ಲ. JDS ಮುಖಂಡರು, ಕಾರ್ಯಕರ್ತರಾಗಿರ್ಬೋದು, ಶಾಸಕರ ಕೂಗು ಕೂಡ ಇದೇ ರೀತಿಯಾಗಿತ್ತು. ಅದಕ್ಕೆ ರಾಜ್ಯ BJP ನಾಯಕರು, ಶಾಸಕರು ಸಪೋರ್ಟ್ ಮಾಡಿದರೆ ದೇವೇಗೌಡರು ಮತ್ತೊಮ್ಮೆ ಆಯ್ಕೆ ಆಗೋದೇನು ಭಾಳ ಕಷ್ಟ ಆಗ್ತಿರಲಿಲ್ಲ ಅಂತ ಅನಿಸ್ತಿಲ್ವ? ಅದು ಅವ್ರ ಸ್ವಂತ ಅಭಿಪ್ರಾಯ ಸರ್. ನೋಡಿ, ಆಯ್ಕೆ ಇವತ್ತು ರಾಜ್ಯಸಭೆಗೆ ಒಂದು ಆಯ್ಕೆ ಮಾಡಿದ್ದಾರೆ, ನಾಗರಾಜನವರು ಆಯ್ಕೆ ಮಾಡಿದ್ದಾರೆ. ಆ ನಾಗರಾಜ್ ಅವರ ಆಯ್ಕೆ ಅದು BJP ಪಕ್ಷ ಸಂಬಂಧಪಟ್ಟ. ಯಾಕೆ BJP ಪಕ್ಷ ಸಂಬಂಧ? ಅವ್ರಿಗೆ ನಂಬರ್ ಇದೆ, ಅವ್ರ ನಂಬರ್ನ ಅವ್ರು ಎನ್ಕ್ಯಾಶ್ ಮಾಡಬೇಕಲ್ಲ. ಈಗ ನಮಗೆ ನಂಬರ್ ಇದ್ದರೆ ನಾವು ಬಿಡ್ತಾ ಇದ್ವಾ? ನಮ್ಮ ನಂಬರ್ ಇದೆ, ನಾವು ನಿಲ್ಲಿಸ್ತಾ ಇದ್ದು, ದೇವೇಗೌಡರನ್ನ ನಿಲ್ಲಿಸ್ತಾ ಇದ್ದು, ಒತ್ತಾಯ ಮಾಡಿ ದೇವೇಗೌಡರಿಗೆ ಇಷ್ಟ ಇಲ್ಲಿದ್ರು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದು. ಹಾಗಾಗಿ ಅವ್ರ ಪಕ್ಷದ ನಿರ್ಧಾರ ಆಗಿದೆ, ಅವ್ರು ನಿರ್ಧಾರ ಮಾಡಿದ್ದಾರೆ. ಬಟ್ ಜನ ಅಭಿಪ್ರಾಯ ದೇವೇಗೌಡರು ಪಾರ್ಲಿಮೆಂಟಲ್ಲಿ ಇರಬೇಕಾಗಿತ್ತು, ರಾಜ್ಯಸಭೆಯಲ್ಲಿ ಇರಬೇಕಾಗಿತ್ತು ಅನ್ನೋದು ಜನರ ಅಭಿಪ್ರಾಯ. ಈ ನಂಬರ್ ಗೇಮನ್ನು ಪಕ್ಕಕ್ಕಿಟ್ಟು ನಂಬರ್ ಗೇಮ್ ಇದ್ದವರೇ ಹೋಗೋದಕ್ಕೂ ಬದಲಾಗಿ ರಾಜ್ಯದ ವಿಚಾರಗಳು ಬಂದಾಗ ಧ್ವನಿ ಎತ್ತುವಂತಹ ಹಾಗೂ ಅವರ ಅನುಭವವನ್ನು ಬಳಸ್ಕೋಬೇಕು ಅನ್ನೋದಾಗಿದ್ರೆ ದೇವೇಗೌಡರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತಲ್ಲ, ಕೊನೆ ಅವಕಾಶ ಅಲ್ಲ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಅದು ಜನಾಭಿಪ್ರಾಯ ಇತ್ತು, ಅವ್ರ ಪಕ್ಷದ ನಿರ್ಧಾರ ಸರ್. ಆ ಪಕ್ಷದ ಅವ್ರ ಕಾರ್ಯಕರ್ತರು, ಅವರಿಗೆ ಇಲ್ಲಿವರೆಗೆ ಕೆಲಸ ಮಾಡಿದವರು, ಅವ್ರನ್ನೆಲ್ಲ ಗುರುತಿಸ್ಬೇಕಾದಂಥ ಅವಕಾಶ ಇತ್ತೇನೋ ಆ ಸಂದಿಗ್ಧ ಪರಿಸ್ಥಿತಿಯೆಲ್ಲ ಅವ್ರು ಗುರುತಿಸಿದ್ದಾರೆ. ಅದನ್ನು ತಪ್ಪೊಂದು ನಾವ್ಯಾಕೆ ಭಾವಿಸ್ಬೇಕು? ಆ ತಪ್ಪೊಂದು ಭಾವಿಸೋದು ಸರಿ ಕಾಣಲ್ಲ ಅದು. ಹಾಗಾದರೆ ಈ ಬೆಳವಣಿಗೆ NDA ಮೈತ್ರಿಗೇನು ಸಮಸ್ಯೆ ಆಗೋದಿಲ್ವಾ ಅಂತ? ಸರಿ, ಈ ಬೆಳವಣಿಗೆಯಲ್ಲಿ ಏನಿದೆ ಅಂದರೆ, ನಾವೇನು NDA ಭಾಗ ಆಗಿದ್ದೀವಿ. ನಮ್ಮ ಪಕ್ಷದಿಂದ ಏನು BJPಯವರಿಗೆ ಅಥವಾ NDA ಭಾಗ ಆಗಿರೋದ್ರಿಂದ ದೇವೇಗೌಡರನ್ನ ಮುಂದುವರಿಸ್ಬೇಕು, ದೇವೇಗೌಡರ ರಾಜ್ಯಸಭೆಗೆ ಆಯ್ಕೆ ಮಾಡ್ಕೋಬೇಕು ನಾವೇನು ಪತ್ರ ಕೊಟ್ಟಿದ್ದೀವ? ಕೊಟ್ಟಿಲ್ಲಲ್ಲ. ಆ ಪತ್ರ ಕೊಟ್ಟು ಅವರೇನಾರು ತಿರಸ್ಕಾರ ಮಾಡಿದರೆ ಆಗ ಈ ಸಂಬಂಧಕ್ಕೆ ಸಂಬಂಧಕ್ಕೆ ತೊಂದರೆ ಬರ್ತದೆ ಅಂತ ಭಾವಿಸ್ಬೋದು. ಈಗ ಆ ಥರದ್ದೇನು ಬೆಳವಣಿಗೆ ಇಲ್ದಾಗ NDA ಭಾಗ ನಾವಿದೆ, 100ಕ್ಕೆ 100 NDA ಭಾಗ ಇರ್ತೀವಿ, ಸಂಬಂಧಕ್ಕೆ ಯಾವ ಕಾರಣಕ್ಕೂ ಎಲ್ಲೂ ಕೂಡ ಎಳ್ಳಷ್ಟು ತೊಂದರೆ ಇಲ್ಲ. ಇದಿಷ್ಟು JDSನ ಹಿರಿಯ ನಾಯಕರಾದಂತಹ ಭೋಜೇಗೌಡರ ಒಂದು ಮಾತು. ಕ್ಯಾಮ್ರಾಮನ್ ಅಜಯ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.